ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ನಾಡು ಸುತ್ತಿ ನೋಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದು ಕುರುಗೋಡಿನಲ್ಲಿರುವ ಚಾಲುಕ್ಯ ಸಾಮ್ರಾಟ ಎರಡನೆಯ ಪುಲಕೇಶಿಯ ಕಾಲದ 5 ಸಾಲಿನ ಮಾಹಿತಿಯುಳ್ಳ 7ನೇ ಶತಮಾನದಲ್ಲಿ ಹೊರಡಿಸಿರುವ ಶಾಸನವೊಂದನ್ನ ನಾವು ಈಗ ನೋಡಿ ಬರೋಣ. ಮಹತ್ವದ ಶಾಸನವನ್ನ ಕತ್ತೆ ಬಂಡೆ ಶಾಸನ ಎಂದು ಕರೆಯುತ್ತಾರೆ. ನಾವು ಕುರುಗೋಡಿಗೆ ಹೋದಾಗ ಈ ಶಾಸನ ನೋಡ್ಲಿಕ್ಕೆ ಬಹಳ ಪ್ರಯಾಸ ಪಡಬೇಕಾಯ್ತು. ಯಾಕೆಂತಂದ್ರೆ ಸೂಕ್ತ ದಾರಿ ಇಲ್ಲ. ಇದಕ್ಕೆ ರೈತರ ಜಮೀನುಗಳನ್ನ ದಾಟಿ ನಾವು ಈ ಶಾಸನವಿರುವ ಸ್ಥಳಕ್ಕೆ ಹೋಗ್ಬೇಕಾಗ್ತದೆ. ಮತ್ತು ಕುರುಗೋಡಿನಲ್ಲಿ ದೊರೆತಿರ್ತಕ್ಕಂಥ ಅನೇಕ ಶಾಸನಗಳಿಗಿಂತಲೂ ಬಹಳ ಭಿನ್ನವಾಗಿರ್ತಕ್ಕಂಥ ಈ ಶಾಸನ. ಇದು ಯಾಕೆ ಬಹಳ ಮುಖ್ಯ ಅಂತಂದ್ರೆ, ಈ ಶಾಸನ ಶತಮಾನಗಳ ಹಿಂದೆಯೇ ಭೂಮಿಯನ್ನ ಮಾಪನ ಮಾಡಲು ಅಂದ್ರೆ ಅಳೆಯಲು ಬಳಕೆಯಲ್ಲಿದ್ದ ವಿವರವನ್ನ ಈ ಶಾಸನವು ನಮಗೆ ತಿಳಿಸಿಕೊಡುತ್ತದೆ. 18 ಗೇಣಿನ ನಿರ್ದಿಷ್ಟ ಮಾಪನ ಬಳಕೆಯಲ್ಲಿತ್ತು ಎಂದು ಈ ಶಾಸನವು ನಮಗೆ ಹೇಳುತ್ತದೆ. ಇದು ಚಾಲುಕ್ಯರ ಕಾಲದ ಶಾಸನ ಅಂತ ಹೇಳಲಿಕ್ಕೆ ಸಂಶೋಧಕರು 5 ಸಾಲುಗಳಲ್ಲಿ ಮೊದಲ ಸಾಲಿನಲ್ಲಿ ಸ್ವಸ್ತಿ ಶ್ರೀ ಸತ್ಯಾಶ್ರಯ ಎಂದು ಈ ಶಾಸನ ಆರಂಭವಾಗ್ತದೆ. ಜೊತೆಗೆ ಈ ಶಾಸನದಲ್ಲಿ ಚಾಲುಕ್ಯರು ಚಲಾವಣೆಗೆ ತಂದಿದ್ದ ಅಂದಿನ ಕಾಲದ ನವಿಲಚ್ಚಿನ ನಾಣ್ಯ ತಯಾರಿಸುವ ಟಂಕಶಾಲೆ ಈ ಪಕ್ಕದ ಕುಡಿತಿನಿಯಲ್ಲಿತ್ತು ಎಂಬ ವಿವರಗಳನ್ನು ಕೂಡ ಈ ಶಾಸನ ತಿಳಿಸುತ್ತದೆ ಎಂದು ಸಂಶೋಧಕರು ಹೇಳ್ತಾರೆ. ಆದ್ರೆ ಈ ಶಾಸನ ರಕ್ಷಿಸುವ ದೃಷ್ಟಿಯಿಂದೇನೋ ಇಲ್ಲಿ ಒಂದು ಗೋಡೆಯನ್ನ ನಿರ್ಮಿಸಿದ್ದಾರೆ. ಆದ್ರೆ ಈಗ ಆ ಗೋಡೆಗೆ ಆ ಕಿಟಕಿಗಳಿಲ್ಲ, ಬಾಗಿಲುಗಳಿಲ್ಲ. ಜೊತೆಗೆ ಒಳಗಡೆ ಎಲ್ಲ ಬರೀ ಹೊಲಸು ತುಂಬಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಇಂಥ ಮಹತ್ವಪೂರ್ಣ ಶಾಸನವನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಪರದಾಡಬೇಕಾಗಿದೆ ಅನ್ನೋದೇ ಬಹಳ ವಿಷಾದನೀಯವಾಗಿರ್ತಕ್ಕಂಥ ಸಂಗತಿ. ಇಂಥ ಸ್ಮಾರಕಗಳನ್ನ ಜಿಲ್ಲಾಡಳಿತ ರಕ್ಷಿಸಿಕೊಂಡು ಹೋಗಬೇಕು. ಜೊತೆಗೆ ಕುರುಗೋಡಿನಲ್ಲಿರ್ತಕ್ಕಂಥ ಅನೇಕ ಮಹತ್ವಪೂರ್ಣ ಶಾಸನಗಳನ್ನ ಮತ್ತು ಇನ್ನೂ ಅಳೆದು ಬಿದ್ದಿರ್ತಕ್ಕಂಥ ಅನೇಕ ಸ್ಮಾರಕಗಳನ್ನ ರಕ್ಷಿಸುವ ಹೊಣೆಗಾರಿಕೆ ನಿಜಕ್ಕೂ ಕೂಡ ಜಿಲ್ಲಾಡಳಿತದ ಮೇಲೆ ಮತ್ತು ಪುರಾತತ್ವ ಇಲಾಖೆಯ ಮೇಲೆ ಇದೆ. ಅದನ್ನ ಸಾಧ್ಯವಾದಷ್ಟು ಶೀಘ್ರವಾಗಿ ಮಾಡಬೇಕು ಅಂತಕ್ಕಂತಹದ್ದು ಇತಿಹಾಸ ಪ್ರಿಯರ ಅಭಿಪ್ರಾಯವಾಗಿದೆ.